ನೋಡ್ರಿ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಈ ರೀತಿ ಸುಮಾರು ಜೇಬ್ ಇದ್ದಿದ್ದು ಪ್ಯಾಂಟ್ಗಳು ಹಾಕೋಬೇಕು. ಯಾಕಂದ್ರೆ ತೋರಿಸ್ಕೊಡ್ತೀನಿ ನೋಡ್ರಿ. ಬೇಕಾದಾಗ ಬಡೆ ಸೊಪ್ಪು ತಿನ್ನಾಕ ಇದೊಂದು ಐಟಮ್. ಬೆಳಗ್ಗೆ ಎದ್ದು ಬ್ರಷ್ ಮಾಡ್ಬೇಕಂದ್ರೆ ಬ್ರಷ್, ಬೆಂಕಿ ಹಚ್ಕೊಳಕ್ಕೆ ಗ್ಯಾಸ್ ಲೈಟ್ರ್, ಯಾಕಂದ್ರೆ ಇದು ಮಳೆಗಾಲದೊಳಗೆ ಒಳ್ಳೆ ವರ್ಕ್ ಮಾಡುತ್ತೆ. ಖರ್ಚಿಗೆ ಹಣ ಬೇಕಂದ್ರೆ ಹಣ, ಪ್ಲೇಟ್ ಬೇಕಾದ್ರೆ ಪ್ಲೇಟು ಇಟ್ಕೋಬೋದು ಇದ್ರೊಳಗೆ. ಏನು ಬೇಕು ಅದೆಲ್ಲ ಇಟ್ಕೋಬೋದು ಇದರಲ್ಲಿ. ಕಟ್ಟಿಂಗಿಗೆ, ಕ್ಲೀನಿಂಗಿಗೆ, ಫಿಶಿಂಗ್ ಮಾಡಿದ್ವಿ ಅಂದರೆ ಒಂದು ಕ್ಲೀನ್ ಮಾಡಲಿಕ್ಕೆ ನೈಫ್ ಇಟ್ಕೊಳ್ಬೋದು. ಇಂಥ ಒಂದು ಇದಿತ್ತಂದರೆ ಆಯ್ತು, ಸುಮಾರು ಐಟಮ್ ಇಟ್ಕೊಳ್ಬೋದು. ನಾವೀಗ ಹೊರಟಿದ್ದೀವಿ ಒಂದು ಅನ್ನೋನ್ ಪ್ಲೇಸ್. ಇದನ್ನು ಇವತ್ತಿಗೆ ನಾನು ನಿಮಗೆ ತೋರಿಸ್ತೀನಿ. ಆ ಪ್ಲೇಸನ್ನು ಇದುವರೆಗೆ ಯಾರೂ ಎಕ್ಸ್ಪ್ಲೋರ್ ಮಾಡಲಿಕ್ಕಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಮಾಡ್ತಾಯಿದ್ದೀವಿ. मग ನೋಡ್ಲೆ ಇಲ್ಲಿ ಭಯಾನಕ ಐತಿ. ಕರೀನಿ ಲಗ हम यहाँ पर गर्दन घाट को आ चुके हैं. ಕರಡಿ ಬಂದಿದೆ ಬರುತ್ತೆ ಪವ್ವಾ ಗರ್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  ಮೆಲ್ಲ ಮೆಲ್ಲ ಬಿದ್ದರೆ ಕೆಳಗೆ ಪಾತಾಳಕ್ಕೆ. ಸುಮಾರು ಒಂದು 700 ಫೀಟ್ ಡೌನಿಗೆ ಬಂದಿದ್ದೀವಿ. ಯಾಕಾರ ಬಂದಿವಿ ಅನ್ನತ್ತೆ ಹೇಳಲ್ಲ ಅದನ್ನ ನೋಡ್ರಿ. ಯಾಕಾರ ಬಂದಿವಿ ಅಂತ ಅನ್ಸ್ಬಿಡುತ್ತೆ ನಮಗೆ. ಇನ್ನೊಂದು ಇಂಥ ತಪ್ಪು ಮಾಡಂಗಿಲ್ಲ ಜೀವನ್ಯಾಗ ಬರಂಗಿಲ್ಲಪ್ಪ. ನಾ ಸಾಕ ನಮ್ದು ಕತಿ ಮುಗಿತ. ನಮ್ಗೆ ನಾಳೆ ಬೆಳಿಗ್ಗೆ ಹೋಗಿ ಮುಟ್ಟಿಗೆ ಸಾಕಪ್ಪ. ಅದು ಸ್ವಲ್ಪ ಶನಿವಾರ ದಿನ ಆಂಜನೇಯ ದೇವಸ್ಥಾನ ಹೋಗಿ ಒಂದು ಕಾಯಿ ಹೊಡಿತಿರಪ್ಪ. ಇಲ್ಲಿ ಮ್ಯಾಗ ಹೋದ್ರೆ ಮ್ಯಾಲ ಹೋಗ್ತೀರಿ ಸಾಕು. ಕೊನೆಗೂ ಪಾತಾಳಕ್ಕೆ ಬಂದ್ವಿ. ಶಿವಾಜಿಯವರ ಸುಮಾರು ಎಫರ್ಟ್ ಹಾಕ್ತಾ ಇದ್ದಾರೆ ಬಲಿಗಿಲಿ ಒಯ್ಲಿಕ್ಕೆ. ಇಲ್ಲಿ ನೋಡ್ರಿ ಗಿಡ ಇರೋದು 100% ಜೇನು. ನಡ್ರಿ ಹಂಗೆ ಸುಸ್ತದ. ಇಲ್ಲಿ ಯಾರೂ ಬರೋದಿಲ್ಲ. ಯಾಕಂದ್ರೆ ಇಲ್ಲಿ ಬಂದು ಹೋಗಿದ್ದ ಕುರುಹುಗಳೇ ಇಲ್ಲ. ಹೌದಿಲ್ಲ? ಅಂದರೆ